ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಫ್ರಂಟ್ ಪ್ಯಾನಲ್ ಕುರ್ತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದಕ್ಕೆ ನಾನು 2.5 ಮೀಟರ್ ರಯಾನ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಬ್ರಿಕ್ನ ಈ ರೀತಿ 2 ಫೋಲ್ಡ್ ಆಗಿ ಇಟ್ಕೊಂಡಿದ್ದೀನಿ. ಹಿಪ್ ಸೈಜ್ ಎಷ್ಟಿದೆ ಅಂತ ನೋಡಿಕೊಂಡು 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. 11 ಇಂಚಿಗೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತಕ್ಕೊಳ್ಬೇಕು. ಈ ರೀತಿ ಫ್ಯಾಬ್ರಿಕ್ನ ಯಾವಾಗಲೂ ಈ ರೀತಿ 4 ಲೇಯರ್ಸ್ ಆಗಿ ಇಟ್ಕೊಳ್ಬೇಕು. ಟಾಪ್ದ ಲೆಂತ್ 42 ಇಂಚ್, ಅದಕ್ಕೆ ನಾನು 2 ಇಂಚ್ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಇಂಚು ಇಲ್ಲಿ ಫೋಲ್ಡಿಂಗಿಗೆ ಹೋಗುತ್ತೆ ಕೆಳಗಡೆ, ಮತ್ತು 1/2 ಇಂಚ್ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ. ಟೋಟಲ್ ನಾನು 44 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಇಲ್ಲಿ 6.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ಕೂಡ 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ 2 ಪಾಯಿಂಟ್ಸ್ನು ಕೂಡ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ವೇಸ್ಟ್ ಲೈನ್ ನಾನು 14 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಹಿಪ್ ಲೈನ್ ನಾನು 21 ಇಂಚ್ಗೆ ಮಾರ್ಕ್ ಮಾಡಿದೆ. ಇವಾಗ 2 ಪಾಯಿಂಟ್ಸ್ಗೂ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು. ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಡ್ರೆಸ್ದು ಚೆಸ್ಟ್ ಸೈಜ್ 36 ಇಂಚ್. 36ದ 4ನೇ ಭಾಗ 9 ಇಂಚ್. 9 ಇಂಚ್ ಪ್ಲಸ್ 2 ಇಂಚ್ ಮಾರ್ಜಿನ್ 11 ಇಂಚ್. ನಾನಿಲ್ಲಿ ಟೋಟಲ್ 11 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ವೇಸ್ಟ್ ಕೂಡ ಹಾಗೆ ವೇಸ್ಟ್ ರೌಂಡ್ದ 4ನೇ ಭಾಗ ಪ್ಲಸ್ 2 ಇಂಚ್ ಮಾರ್ಜಿನ್. ಟೋಟಲ್ ನಾನು 9.5 ಇಂಚಿಗೆ ಮಾರ್ಕ್ ಮಾಡಿದೆ. ಹಿಪ್ ಸೈಜ್ 38 ಇಂಚ್. 38ದ 4ನೇ ಭಾಗ 9.5 ಇಂಚ್ ಪ್ಲಸ್ 1.5 ಮಾರ್ಜಿನ್. ಟೋಟಲ್ ನಾನು 11 ಇಂಚಿಗೆ ಮಾರ್ಕ್ ಮಾಡಿದೆ. ಇವಾಗ ಎಲ್ಲ ಪಾಯಿಂಟ್ಸ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ವಿಡ್ತ್ ನಾನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡೀಪ್ 4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಮತ್ತು ಫ್ರಂಟ್ ನೆಕ್ ಡೀಪ್ 5 ಇಂಚಿಗೆ ಮಾರ್ಕ್ ಮಾಡಿದೆ. ನಿಮಗೆ ಡೀಪ್ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ತಗೊಳ್ಬೋದು. ನಾನಿಲ್ಲಿ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಎರಡಕ್ಕೂ ಕೂಡ ಸಿಂಪಲ್ ಆಗಿ ರೌಂಡ್ ಶೇಪ್ನ ಕೊಡ್ತಾ ಇದ್ದೀನಿ. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಶೋಲ್ಡರ್ ಡೌನ್ ಮಾಡ್ಕೊಳ್ಬೇಕು. ಆರ್ಮೋಲಲ್ಲಿ ಸೆಂಟ್ರಲ್ಲಿ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಬ್ಯಾಕ್ ಆರ್ಮ್ ಶೇಪ್ನ ತಗೊಳ್ಬೇಕು. ಇವಾಗ 1/2 ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮ್ ಶೇಪ್ನ ತಗೊಳ್ಬೇಕು ಈ ರೀತಿ. ಇವಾಗ ಬ್ಯಾಕ್ ನೆಕ್ ಮತ್ತು ಬ್ಯಾಕ್ ಆರ್ಮ್ ಶೇಪಿಂದ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತಗೊಳ್ಬೇಕು. ಇವಾಗ ನಾನು ಫ್ಯಾಬ್ರಿಕ್ನ ಈ ರೀತಿ ಓಪನ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ನ ವಾಪಸ್ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮ್ ಶೇಪ್ನ ಕಟ್ ಮಾಡಿ ತಗೊಳ್ಬೇಕು. ಫ್ರಂಟ್ ಪಾರ್ಟ್ ಫ್ಯಾಬ್ರಿಕಲ್ಲಿ ನಾನು ಪ್ಯಾನಲ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಸೆಂಟ್ರಲ್ಲಿ ಈ ರೀತಿ ಎಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಪೀಸ್ದು ವಿಡ್ತ್ 10 ಇಂಚ್ ತಗೊಂಡಿದ್ದೀನಿ. ಈ ಪೀಸ್ ಸೆಂಟ್ರಲ್ಲಿ ಬರೋ ಹಾಗೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಳ್ಬೇಕು. ಇವಾಗ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸೆಂಟ್ರಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟ್ರಿಗೆ ಮಾರ್ಕ್ ಮಾಡಿದ ನಂತರ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಂಡು ಮೇಲಗಡೆಯಿಂದ ನಾನು 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಂಟ್ರಲ್ಲಿ ಪೈಪಿಂಗ್ ಬರೋ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಚಿಕ್ಕದಾಗಿ ಪೈಪಿಂಗ್ ಬರೋ ಹಾಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡ್ಗೂ ಕೂಡ ಸೇಮ್ ಅದೇ ರೀತಿ ಪೈಪಿಂಗ್ ಬರೋ ಥರ ಇಟ್ಕೊಂಡು ಈ ಥರ ಸೆಂಟ್ರಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ಇವಾಗ ಫ್ರಂಟ್ ಪಾರ್ಟ್ ಫ್ಯಾಬ್ರಿಕ್ದು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಫ್ರಂಟ್ ಪಾರ್ಟ್ದು ಬ್ಯಾಕ್ ಸೈಡ್ ಈ ರೀತಿ ಬಾಕ್ಸ್ ಟೈಪಲ್ಲಿ ಬಂದಿದೆ. ನಾನು ಇದಕ್ಕೆ ಚಿಕ್ಕದಾಗಿರುವಂತಹ ವೈಟ್ ಕಲರ್ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಗೆ ನಾವು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಈ ರೀತಿ ಕ್ರಾಸ್ ಪಟ್ಟಿನ ತಗೊಂಡಿದ್ದೀನಿ. ಇದರದ್ದು ವಿಡ್ತ್ 1.5 ಇಂಚ್ ಇದೆ. ಇದನ್ನು ಈ ರೀತಿ ಹಾಫ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಮಾಡಿದ ನಂತರ ಇದನ್ನು ಈ ರೀತಿ ನೆಕ್ ಪಾರ್ಟ್ ಮೇಲೆ ಇಟ್ಕೊಂಡು 1/2 ಇಂಚ್ ಅಥವಾ 1/4 ಇಂಚಿಗೆ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಮಾಡಿದ ನಂತರ ನೆಕ್ ಪಾರ್ಟಲ್ಲಿ ಈ ರೀತಿ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡಿದ ನಂತರ ಇದನ್ನು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಮೇಲಗಡೆ ಸ್ಟಿಚ್ ಹಾಕ್ಕೊಳ್ಬೇಕು. ಸೇಮ್ ಮೆಥಡಲ್ಲಿ ಬ್ಯಾಕ್ ಪಾರ್ಟ್ಗೂ ಕೂಡ ನಾನು ನೆಕ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಡಿಸೈನ್ ಒಂದೇ ಕಡೆ ಬರೋ ಹಾಗೆ ಇಟ್ಕೊಂಡು ಈ ಥರ ಎರಡೂ ಶೋಲ್ಡರ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಬೇಕು.
ಇವಾಗ ಸ್ಲೀವ್ಸ್ ಕಟಿಂಗಿಗೆ ನಾನು ಈ ರೀತಿ ಫ್ಯಾಬ್ರಿಕ್ನ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಸ್ಲೀವ್ಸ್ದು ಲೆಂತ್ ನಾನು 15 ಇಂಚ್ ತಗೊಂಡಿದ್ದೀನಿ ಮತ್ತು ವಿಡ್ತ್ 9 ಇಂಚ್. ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಂಡೋದಕ್ಕೆ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ಓಪನ್ ಸೈಡಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು 2 ಇಂಚ್ ಮಾರ್ಜಿನ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲುಗಡೆ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಸ್ಲೀವ್ ಶೇಪನ್ನು ತಗೊಳ್ಬೇಕು. ಸ್ಲೀವ್ಸ್ದ ಬಾಟಮ್ ನಾನು 6.5 ಇಂಚಿಗೆ ಮಾರ್ಕ್ ಮಾಡಿದೆ. ಇವಾಗ 2 ಪಾಯಿಂಟ್ಸ್ನು ಕೂಡ ಈ ಥರ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತಗೊಳ್ಬೇಕು. ಇವಾಗ ಸೆಂಟ್ರಲ್ಲಿ ಪ್ಯಾನಲ್ ಅಟ್ಯಾಚ್ ಮಾಡೋದಕ್ಕೆ ನಾನು ಈ ರೀತಿ ಸೆಂಟ್ರಲ್ಲಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ಆರ್ಮ್ ಶೇಪ್ನ ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ಗೆ ನಾನು ಈ ರೀತಿ ಸೆಂಟ್ರಲ್ಲಿ ಈ ರೀತಿ ಪ್ಯಾನಲ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೀಸ್ದು ವಿಡ್ತ್ 4 ಇಂಚ್ ತಗೊಂಡಿದ್ದೀನಿ. ಇದನ್ನು ಎರಡೂ ಸೈಡು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಆದ ನಂತರ ಇವಾಗ ನಾನಿಲ್ಲಿ ಮೇಲುಗಡೆಯಿಂದ 4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೆಂಟ್ರಲ್ಲಿ. ಫಸ್ಟ್ ಸ್ಟಿಚ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿ ಸೆಂಟ್ರಲ್ಲಿ ಪೈಪಿಂಗ್ ಬರೋ ಹಾಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ಸ್ಲೀವ್ಸ್ದು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಬಾಟಮಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡೂ ಸ್ಲೀವ್ಸ್ನು ಕೂಡ ಈ ರೀತಿ ಸೆಂಟ್ರಿಂದ ಸ್ಟಿಚ್ ಹಾಕ್ಕೊಳ್ಬೇಕು. ಎರಡೂ ಸ್ಲೀವ್ಸ್ನೂ ಕೂಡ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆದ ನಂತರ ಈ ರೀತಿ ಫಿಟ್ಟಿಂಗ್ ಮಾರ್ಜಿನ್ ಮೇಲೆ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಕೆಳಗಡೆ ಈ ರೀತಿ 1/2 ಇಂಚಿಗೆ ಸ್ಟಿಚಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಕೆಳಗಡೆ ಎಡ್ಜಸ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು.